ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನು ಡಿಮಾರ್ಟಿಗೆ ಹೊಂಟದ್ದು ರಪ್ಪ ಹೋಗಿ ಬರೋ. ಈಗ ಗಂಟೆ ಅಷ್ಟು 9:30 ಆಗೋದಷ್ಟೇ. ಬೇಗ ಹೋಗಿ ಬಂದರೆ ಎಲ್ಲ ತಗೊಳ್ಲಿಕ್ಕೆ ಆಗ್ತದೆ, ಮತ್ತೆ ರಶ್ ಇರೋದಿಲ್ಲ. ಈಗ ಹೊರಡಿದ್ದೇನೆ, ಇನ್ನು ಅಲ್ಲಿ ಹೋಗೋ ಸಿಗ್ತೇನೆ. ಹೋಗೋಣ. ನನಗೆ ಅದು ಬೇಕಿತ್ತು. ಆಯ್ತು, ಡಿಮಾರ್ಟ್ ಇದ್ದು ಶಾಪಿಂಗ್ ಎಂತೆಲ್ಲ ಮಾರ. ನಮ್ಮಂಥವ್ರಿಗೆ ಅದು ಆಗ್ಲಿಕ್ಕೇನಿಲ್ಲ. ನಮಗೆ ಆಗ್ತದೆ, ಶಶಿಕಲಾ ಅಂತವರಿಗೆ ಆಗ್ಲಿಕ್ಕಿಲ್ಲ. ಯಂಗ್ನವರಿಗೆ ಅದು ಬೆಸ್ಟ್, ಡಿಮಾರ್ಟಿಗೆ ಹೋಗುದು ಆರಾಮಿ. ಮತ್ತೆ ಅದಕ್ಕೆ ಉಂಟು. ಈಗ ನೀವೆಲ್ಲ ಹ್ಯಾಂಡ್ ಪಿಕ್ಡ್ ಅಲ್ಲ, ನಾವೆಲ್ಲ ಇದ್ದಲ್ಲ, ನಮಗೆ ಎಷ್ಟು ಇದುಂಟು ಹಾಗೆ. ಫ್ರೀ ಇದುಂಟಾ ಕಮ್ಮಿ ಉಂಟಾ, ನೀವೆಲ್ಲ ಆಗಲ್ಲ ಅದು ಅಷ್ಟು ರೇಟ್ ಇಷ್ಟು ರೇಟ್ ಹಾಗೆ. ಕುಂಟಿ ಕಾವಣ ಆಚೆ ಇದ್ದು ಮನೆಗೆ ಇದು ಕಾಪಿರೈಟ್ ಬೀಳ್ತದ ಅಂತ ಅಂತಿದೆ. ಸಾಂಗ್ ಇಟ್ಟಿದ್ದಲ್ಲ ಏನೋ ಮನೆಗೆ ಹೋಗಿ ಸಿಕ್ಕುವ ಅದಕ್ಕೆಲ್ಲ ಅದೊಂದು ಇದು ಡೇಟ್ ನೋಡಿ ಯೂಸ್ ಮಾಡ್ಬೋದು ಅಂತ. ಇಲ್ಲದ್ರೆ ಒಂದು ಡೇಟ್ ನೋಡಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಾತ್ರ ಒಂದು ಬೆಸ್ಟ್ ಅಲ್ಲದೆ, ಮತ್ತೆ ರೇಟ್ ಎಂತ ಸೇಮ್ ಅಲ್ಲ, ಅಷ್ಟು ಖರ್ಚಾಗುತ್ತೆ. ನಿನ್ನೆ ತರ್ಲಿಕ್ಕೆ ಎಲ್ಲಿ ಆಗ್ಲಿಲ್ವಾ? ನಿನ್ನೆ ಇತ್ತಲ್ಲ ಅರ್ಧ ಲೀಟರ್, ಅದು ಸೆಕೆಗೆ ಹಾಳಾಗ್ತದೆ, ಹೇಗೂ ಹೋಗ್ಲಿಕ್ಕೆ ಉಂಟಲ್ಲ. ಮನೆಗೆ ರೀಚ್ ಆಗಿದ್ದೇವೆ. ಇನ್ನೆಂತೆಲ್ಲ ತೊಲಿಯುವ ಹಾಗೆ. ಇನ್ನು ರೂಮಿಗೆ ಹೋಗಿ ಇನ್ನೆಂತಿಲ್ಲ. ಇವತ್ತು ಒಂದು ನೋಡ್ಬೇಕೆಂತ ಎಂತ ಮಾಡ್ಲಿಕ್ಕೆ ಉಂಟಂತ. ಬಟ್ ಅದೇ ಮತ್ತೆ ಮೋಸ್ಟ್ಲಿ ಅಭಿಷೇಕ್ ಬರ್ತಾನ ಅಂತ ಗೊತ್ತಿಲ್ಲ, ಹೇಳ್ತಿದ್ದ. ಹಾಗೀಗ ಹೋಗುದೇನೋ ಮೇಲೆ ರೂಮಿಗೆ. ಕಿದಾರ ಓ ಅದನ್ನು ತೆಗಿಲಿಕ್ಕೆ ಉಂಟು. ಹೌದು ಇದ್ವಲೆ ಬಸ್ ಸಿಗ್ತೇನೆ. ಹಲೋ ಬಾ, ಎಂತ ಸೆಕೆ ಎಂತುಂಟು ಇದೆಲ್ಲ ಬಿದ್ದಿದೆ. ಇದೇ ಒಂದು ಕಷ್ಟ, ಏನು ತಗೊಂಡೋಗ್ಬೇಕು ಮೇಲೆ. ಎಷ್ಟು ಸಾಮಾನು ಉಂಟು ಅದನ್ನು. ಶಶಿಕಲಾ ಅವರು ತಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಶಶಿಕಲ್ ಇದು ಅವರಿಗೆ ಆಗ್ಬೋದು. ಎಂತ ಗೊತ್ತಿಲ್ಲ, ಇದುಕೊಂಡೋಗಿ ಹಾಗಾದ್ರೆ ನಾನೀಗ ರೂಮಿಗೆ ಬಂದೇನೆ. ಈಗ ಇವನು ಅಭಿಷೇಕ್ ಬರ್ತಿದ್ದೇನೆ ಅಂತ ಹೇಳಿದ್ದೇನೆ. ಹಾಗೆ ನಾನು ಡಿಮಾರ್ಟಿಗೆ ಹೋಗಿ ಬಂದದ್ದು ಮಾರೆ. ಎಂತ ಇದು ಹಂಗೆ ನೋಡೋಕೆ ಎಂತ ಇದು ಕಾಣಲಿಲ್ಲ, ಸೇಮ್ ಇದ್ದಾಗೆ ಇತ್ತು ಪ್ರೈಸ್ ಎಲ್ಲ. ಸ್ವಲ್ಪ ಒಂದು 2-3 ರೂಪಾಯಿ ಡಿಫ್ರೆನ್ಸ್. ಹಾಗೆ ಈಗ ಅದೇ ಏನು ಸ್ವಲ್ಪ ಎಡಿಟ್ ಮಾಡ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಉಂಟು. ಎಡಿಟ್ ಹೀಗೆಲ್ಲ ಮತ್ತೆ ಹೇಳೋದು ಮತ್ತೆ ಎಡಿಟ್ ಮಾಡ್ಲಿಕ್ಕೆ ಕೂತ್ಕೊಳ್ಳೋದು ಅಂತ. ಇನ್ನು ಅವನು ಬಂದು ಮತ್ತೆ ಫುಲ್ ಮಾತ್ರ ಟೈಮ್ ಗೊತ್ತಾಗಲ್ಲ. ಹಾಗೀಗ ಬರ್ತಾನೆ ಅಂತ ಹೇಳಿದೆ, ನೋಡುವ ಅಲ್ಲಿಗೆ ಬರುವ. ಈ ಸತಿ ಮಾವು ಜಾವಾಸ್ ಉಂಟು ನಮ್ಮಲ್ಲಿ. ನಮ್ಮವು ಎಲ್ಲ ಆಗಿದೆ ಹತ್ತಿರ, ತೆಗಿಲಿಕ್ಕೆ ಮಾತ್ರ ಕಷ್ಟ. ಇದಿಲ್ಲ ಎಂತ ತೆಗೆಯುವಂಥದ್ದು ಇದಿಲ್ಲ. ಹಾಗೆ ನಾನೀಗ ಇಲ್ಲಿ ಕುತ್ಕೊಂಡಿದ್ದೇನೆ. ಸೆಕೆ ಮರ ಒಟ್ಟರಸಿ ಸೆಕೆ. ಎಷ್ಟು ಸೆಕೆ ಇದ್ದೆ ಬರೆಯಷ್ಟೇ. ಈಗ ಏಪ್ರಿಲ್ ಸ್ಟಾರ್ಟ್ ಆಗೋದಷ್ಟೇ, ಇನ್ನೂ ಸಮಯ ಉಂಟು. ಜೂನ್ ಆಚೆ ಮಳೆ ಬಂದರೆ ಒಳ್ಳೆ ಇತ್ತು. ಇನ್ನೇ ಮಳೆ ಬಂದಿದೆ, ಆ್ಯಕ್ಚುಲಿ ರಾತ್ರಿ ಮಳೆ ಬಂದಿದೆ 2 ಗಂಟೆ ಆಚೆ, ಜೋರು ಮಳೆ. ಸೊ ಹಾಗಿಟ್ಟು ಸೆಕೆ ಆಗಿರಬೇಕು. ಹೇಳಿದಾಗೆ ಅವನು ಮತ್ತೆ ಬರ್ತಾನಂತೆ. ಆಗೀಗ ನಾನದ್ದೇ ನಂದು ಇದು ಎಷ್ಟೆಲ್ಲ ಶೂಟ್ ಮಾಡಿದೆ ಅದದ್ದು ಒಂದು
ಎಡಿಟ್ ಮಾಡಿ ಬಿಡ್ತೇನೆ ಮತ್ತೆ ಸುಲಭ ಆಗ್ತದೆ. ಮತ್ತೆ ಎಲ್ಲ ಮೊಟ್ಟೆ ತಕ್ಕ ಎಂತಾದ್ರೂ ಮಾಡಬೇಕಷ್ಟೇ, ಬೇರೆ ಎಂತ ಇಲ್ಲ. ನಾನು ಅದೇ ಬರ್ತಿದ್ರೆ ಅಂತ ಆದರೂ ಆರ್ಡರ್ ಮಾಡುವಂತಿದ್ದೆ, ಬಟ್ ಇನ್ನು ಈಗ ಇದು ಅಂತ ಈಗ ಪುನಃ ಹೋಗಿ ಮೊಟ್ಟೆ ಸುಕ್ಕ ಮಾಡಬೇಕು. ಹಾಗೇನೆ ಅದರದ್ದೇ ನಾನು ವೀಡಿಯೋ ಮಾಡೋದಿಲ್ಲ, ಯಾರು ಸುಮ್ಮನೆ ಅದೇ ಸೇಮ್ ತೋರಿಸೋದು ಕಷ್ಟ. ಆಗೀಗ ನಾನು ಕ್ವಿಕ್ ಎಡಿಟ್ ಮಾಡ್ತೇನೆ, ಮತ್ತೆ ಕೆಳಗೆ ಹೋಗಿ ಅದನ್ನು ಸಿಗ್ತೇನೆ, ಎಂತ ಮಾಡ್ತೇನೆ ಅವಾಗ ಏನಾದರೂ ಶಾರ್ಟ್ಸ್ ತೆಗಿದ್ದೇನೆ. ಸೊ ಮತ್ತೆ ಸಿಗ್ತೇನೆ. ನಂದು ಎಲ್ಲಿದ್ದು ಕೆಲಸ ಆಗಿದೆ, ಇನ್ನು ಕೆಳಗೆ ಹೋಗುವ, ಗಂಟೆ 1 ಆಗ್ತಾ ಬಂತು. ಹಾಗೆ ನಾನು ಕೆಳಗೆ ಹೋಗಿ ಆದರೆ ಮೊಟ್ಟೆ ಮಾಡಬೇಕು, ಮೊಟ್ಟೆ ಪದಾರ್ಥ ನೋಡ್ಬೇಕೆಂತ, ಅದು ಬೇರೆ ಮಾಡುವಣ ಅಂತ. ಎಂತ ಬೇರೆ ಮಾಡಿದರೆ ತೋರಿಸ್ತೇನೆ, ಇಲ್ಲದ್ರೆ ಇಲ್ಲ, ಯಾಕೆಂದರೆ ಅದೇ ನೋಡಿ ಪೊರ್ತೋಗಿದ್ರೆ ನನಗೆ ಸಹ. ಏನ್ರಿ ಶಶಿಕಲ್ ಅದಿದ್ದೀರಿ ಕೋಲು ಅದಿಲ್ಲ, ಅದು ಜಾಗ. ಸಿಗ್ತೇನೆ ಮತ್ತೆ. ಏನೋ ಊಟ ಮಾಡೋದು ಎದ್ದು ಇದು ಮೊಟ್ಟೆ ಸೊಕ್ಕೈಗೆ ಮಾಡಿದ್ದು, ಮತ್ತೆ ಆಗ ಬೆಳಿಗ್ಗೆ ಮಾಡಿದ್ದಿದ್ದು ಎಂಥ ಬಾಜಿ ಮತ್ತು ಚಪಾತಿ ಉಂಟು. ಹಾಗೆ ಇನ್ನು ಊಟ ಮಾಡಿ ಮತ್ತು ಸ್ವಲ್ಪ ಟಿ ವಿ ನೋಡಿ ಮತ್ತೆ ಮೇಲೆ ರೂಮಿಗೆ ಹೋಗಿ ಎಡಿಟ್ ಮಾಡೋದು. ಹಾಗೆ ಈಗ ನಾನು ಊಟ ಮಾಡ್ತೀನಿ, ಎಲ್ಲ ಆದಂತೆ ಸಿಗ್ತೀನಿ. ನಾನು ಈಗ ರೂಮಿಗೆ ಬಂದಿದ್ದೇನೆ. ಆಗ ಊಟ ಮಾಡಿ ಮತ್ತೆ ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ದೆ, ಹಾಗೆ ಎಂತ ರೆಕಾರ್ಡ್ ಮಾಡಲಿಲ್ಲ. ಹಾಗೆ ರೂಮಿಗೆ ಬಂದೇನೆ. ಆ್ಯಕ್ಚುಲಿ ಇಲ್ಲಿ ಇವತ್ತು ಸೆಕೆ ಜಾಸ್ತಿ, ನಿನ್ನೆ ಮಳೆ ಬಂದಿತ್ತಲ್ಲ, ಆದ ಕಾರಣ ಇವತ್ತು ತುಂಬ ಸೆಕೆ ಉಂಟು. ಫುಲ್ ಕೂತ್ಕೊಳ್ಳೋ ಫುಲ್ ಬೆವರ್ತುಂಟು, ಅಷ್ಟು ಸೆಕೆ ಉಂಟು. ಈಗ ಸ್ವಲ್ಪ ಎಡಿಟಿಂಗ್ ಮಾಡಲಿಕ್ಕೆ ಕೂತ್ಕೊಳ್ತೇನೆ, ಆಗಲಿಲ್ಲ ಎಡಿಟಿಂಗ್ ಎಲ್ಲ ಮಾಡಬೇಕು. ನಾಳೆಗೆ ಸುಲಭ ಆಗ್ತದೆ, ಅದಕ್ಕೋಸ್ಕರ ನಾನು ಈಗ ಎಡಿಟಿಂಗ್ ಮಾಡ್ತೇನೆ. ಸೊ ಸಿಗುವ. ಹಾಗೆ ವಿಡಿಯೋ ಎಡಿಟಿಂಗ್ ಆಗಿದೆ, ನಾನು ಅದೇ ಎಂಡಿಂಗ್ ಮಾಡಿರಲಿಲ್ಲ, ಆಗ ಮತ್ತೆ ಮಾಡುವ ಅಂಥೇಳಿ. ಹಾಗೆ ಈಗ ಫುಲ್ ಫಿನಿಶ್ ಆಗಿದೆ ವಿಡಿಯೋ ಎಡಿಟಿಂಗ್ ಮಾಡಿ, ಇನ್ನು ಅದನ್ನು ಅಪ್ಲೋಡಿಗೆ ಇಡೋದು. ಹಾಗೆಯೇ ಇವತ್ತು ಬ್ಲಾಗಿಗೆ ಇಷ್ಟೇ. ದಿನ ಅದೇ ಡಿಮಾರ್ಟಿಗೆಲ್ಲ ಹೋಗಿ ಬಂದು ಮತ್ತೆ ಅಲ್ಲಿ ಅದೇ ಹೊಟ್ಟೆ ತಕ್ಕಾರ ಮಾಡಿ ಟೈಮ್ ಅದರಲ್ಲಿ ಸ್ಪೆಂಡ್ ಆಯಿತು. ಹಾಗೆ ಈಗ ಬ್ಲಾಗ್ ಎಂಡ್ ಮಾಡೋ ಸಮಯ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.